शिवा मेरे एडवेंचरस एपिसोड देखो जियो सिनेमा पर, वो भी फ्री में। ತಾತ ಅವರೇ, ಸೂರ್ಯ ಮುಳುಗೋದ್ರೊಳಗೆ ಅಜ್ಜಿ ಅವರಿಗೆ ಈ ಇಂಜೆಕ್ಷನ್ ಹಾಕೋದು ತುಂಬಾ ಅಗತ್ಯ. ಸರಿ, ಈಗ್ಲೇ ತರಿಸ್ತೀನಿ. ಹೋಗು ಶಿವ, ಬೇಗ ಮೆಡಿಕಲ್ ಹೋಗಿ ಇದನ್ನ ತಗೊಂಡ್ ಬಾ. ಇದಿಲ್ಲಿ ಯಾವ ಮೆಡಿಕಲ್ ಸ್ಟೋರ್ ನಲ್ಲೂ ಇಲ್ಲ. ನಾನೇ ಬರುವಾಗ ಸ್ವತಃ ಇಲ್ಲೆಲ್ಲ ಕೇಳ್ಕೊಂಡ್ ಬಂದೆ. ನಾನು ಇಷ್ಟು ದಿನದಿಂದ ಅಜ್ಜಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರೋದ್ರಿಂದ ನನಗ್ ಗೊತ್ತಿತ್ತು ಅವ್ರಿಗೆ ಯಾವ ಔಷಧಿ ಅವಶ್ಯಕತೆ ಇದೆ ಅಂತ. ಮತ್ತೀಗ ಏನ್ ಮಾಡೋದು? ವೀನಸ್ ಸಿಟಿಗೆ ಹೋಗಿ ಈ ಔಷಧಿ ತರ್ಬೇಕಾಗತ್ತೆ. ಅದು ಸೂರ್ಯ ಮುಳುಗೋದಕ್ ಮುಂಚೆ. ಇಲ್ಲ ಅಂದ್ರೆ ಅಜ್ಜಿ ಅವ್ರನ್ನ ಆ ದೇವ್ರೇ ಕಾಪಾಡ್ಬೇಕಾಗತ್ತೆ. ಈ ತರ ಆಗೋದಿಲ್ಲ ಡಾಕ್ಟರ್ ಸರ್, ನಾನು ಔಷಧಿನ ತಗೊಂಡ್ ಬರ್ತೀನಿ. ಶಿವ, ನೀನ್ ಕೇಳಿದ್ಯಾ ನಮ್ ವೇದಾ ಸಿಟಿಲಿ? ವೀಕ್ಷಕರ ಗಮನ ಇಟ್ಟು ಕೇಳಿ. ಒಂದು ವಿಚಿತ್ರ ಘಟನೆಯಿಂದಾಗಿ ತುಂಬಾ ಟ್ರಾಫಿಕ್ ಇದೆ. ಆ ಘಟನೆ ಏನು ಅಂದ್ರೆ ಲ್ಯಾಂಡ್ ಸ್ಲೈಡ್. ರೈಲ್ವೆ ಟ್ರ್ಯಾಕ್ ಕೂಡ ಜಾಮ್ ಆಗಿದೆ. ಬೇರೆ ಸಿಟಿಯಿಂದ ಬರೋರು ಕೂಡ ಈಗ ನಮ್ ಸಿಟಿಗೆ ಬರೋ ಹಾಗಿಲ್ಲ. ವೇದ ಸಿಟಿಗೆ ತುಂಬಾ ದೊಡ್ಡ ಆಪತ್ತು ಬಂದಿದೆ. ಈಗ ಯಾರೇ ಆಗ್ಲಿ ಬೈ ಏರ್ ಅಲ್ಲಿ ಮಾತ್ರ ಬರ್ಬೇಕಾವು. ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ನಗರದ ಮೆಡಿಕಲ್ ಸ್ಟೋರ್ ಅಲ್ಲಿ ಮಾತ್ರೆಗಳು ಖಾಲಿ ಆಗ್ತಾ ಇದಾವೆ. ಅಂಗಡಿಯಲ್ಲಿ ರೇಷನ್ ಕೂಡ ಖಾಲಿ ಆಗ್ತಿದೆ. ಏನಾಗುತ್ತೆ ವೇದ ಸಿಟಿಗೆ ನೋಡಿ ನಮ್ಮ ವಿಶೇಷ ರಿಪೋರ್ಟ್ ರಾತ್ರಿ 8 ಗಂಟೆಗೆ. ಶಿವ, ನೀನು ಅಷ್ಟು ದೂರ ಹೇಗ್ ಹೋಗ್ತೀಯಾ? ಬೇರೆ ಯಾವ್ದು ರೂಟೇ ಇಲ್ಲ ಅಂದ್ರೆ ನಾನು ನನ್ನ ಸೈಕಲ್ ಅಲ್ಲಿ ಹೋಗ್ತೀನಿ. ಮತ್ತೆ ಸಾಯಂಕಾಲದೊಳಗಡೆ ಔಷಧಿ ತಂದೆ ತರ್ತೀನಿ. ಆದ್ರೆ ಮೊದಲು ನಾನು ಲಡ್ಡು ಸಿಂಗ್ ಸರ್ ಹತ್ರ ಹೆಲ್ಪ್ ಕೇಳ್ತೀನಿ. ಶಿವ, ನಿನ್ನ ಇಷ್ಟು ದೊಡ್ಡ ದುಃಖದಲ್ಲಿ ನನಗೆ ಯಾವುದೇ ರೀತಿ ಸಹಾಯ ಮಾಡಕ್ ಆಗ್ತಾ ಇಲ್ಲ. ಆ ವೇದಾಸ್ ನ್ಯೂಸ್ ಚಾನೆಲ್ ನ ರಿಪೋರ್ಟರ್ ಹೆಲಿಕಾಪ್ಟರ್ ಕೂಡ ರಿಪೇರಿಯಲ್ಲಿದೆ. ಆದ್ರೆ ಶಿವ, ನಾನು ಇಷ್ಟು ಮಾಡಬಹುದು ನೋಡು. ನನ್ ಜೀಪ್ ನಲ್ಲಿ ನಿನ್ನ ಆದಷ್ಟು ಬೇಗ ನೀನ್ ಅನ್ಕೊಂಡಲ್ಲಿಗೆ ಹೋಗಬಹುದು. ರೋಡ್ ಜಾಮ್ ಆಗಿದೆಯಲ್ಲ ಅಲ್ಲಿ ತನಕ. ಓಕೆ, ಥ್ಯಾಂಕ್ ಯು ಸರ್. ಸ್ವಲ್ಪ ಟೈಮ್ ಆದ್ರೂ ಮಿಗುತ್ತೆ. ಮುಂದೆ ನಾನ್ ನೋಡ್ಕೋತೀನಿ. ಅಯ್ಯೋ, ಸಾರಿ ಶಿವ, ಇಲ್ಲಿಂದ ಮುಂದೆ ಜೀಪ್ ಹೋಗೋದಕ್ಕಾಗಲ್ಲ. ಆದ್ರೆ ನಾನು ಒಂದ್ ಕೆಲಸ ಮಾಡಬಹುದು. ನಿನಗೆ ಒಂದೇ ಒಂದು ದಾರಿ ಇದೆ. ಯಾವ್ದಾದ್ರು ಬಸ್ ಅಥವಾ ಟ್ರಕ್ ಅಲ್ಲಿ ಲಿಫ್ಟ್ ತಗೋಬೇಕು. ಅಯ್ಯೋ, ಈ ಕಡೆನೂ ಕೂಡ ಕಿಲೋಮೀಟರ್ ಗಟ್ಲೆ ಜಾಮ್ ಆಗ್ಬಿಟ್ಟಿದೆ. ಸಾರಿ ಶಿವ, ಈ ಕಡೆನೂ ಕೂಡ ತುಂಬಾ ದೂರ ತನಕ ಜಾಮ್ ಆಗಿದೆ. मैं हूँ शिवा मेरे एडवेंचरस एपिसोड देखो जियो सिनेमा पर, वो भी फ्री में।